ವೀಕ್ಷಕರೇ, ನಾವಿದ್ದೇವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ವಿಶೇಷ ಕಾರ್ಯಕ್ರಮ ರಂಜಾನ್ ಕ್ವೆಶ್ಚನ್ ಅವರ್ನಲ್ಲಿ. ಇವತ್ತು ನಮ್ಮೊಟ್ಟಿಗಿರುವಂತಹ ಅತಿಥಿ ವಾಗ್ಮಿ, ಧಾರ್ಮಿಕ ಚಿಂತಕ, ಧಾರ್ಮಿಕ ಬೋಧಕ ಹಾಗೆ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರು ಕೂಡ ಹೌದು ಮೊಹಮ್ಮದ್ ಕುನ್ನಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಸರ್. ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಇವತ್ತಿನ ವಿಚಾರ ಸಾಮಾನ್ಯವಾಗಿ ಮುಸ್ಲಿಮರು ಒಂದು ತಿಂಗಳ ಉಪವಾಸವನ್ನ ಮುಗಿಸಿ ಆಚರಿಸುವಂತಹ ಈದ್ ಉಲ್ ಫಿತರ್ ಹಬ್ಬದ ಬಗ್ಗೆ. ಮೊದಲಿಗೆ ಆ ಹಬ್ಬದ ವಿವರಣೆಯನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಹೇಗೆ ಆಚರಿಸ್ತಾರೆ? ಪ್ರಪ್ರಥಮವಾಗಿ ಸಮಸ್ತ ಬಾಂಧವರಿಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ಮುಸ್ಲಿಮರು 30 ದಿನಗಳ ಕಠಿಣ ಉಪವಾಸದ ನಂತರ ಬಹಳ ಸಂತೋಷದಿಂದ ಸಂಭ್ರಮದಿಂದ ಈದ್ ಉಲ್ ಫಿತರ್ ಹಬ್ಬ ಆಚರಿಸ್ತಾರೆ. ಮುಸ್ಲಿಮರಿಗೆ 2 ಹಬ್ಬಗಳಿರುವುದು. ಒಂದು ಉಪವಾಸದ ನಂತರ ಬರುವ ಈದ್ ಉಲ್ ಫಿತರ್, ಇನ್ನೊಂದು ಹಜ್ಜಿನ ಸಂದರ್ಭದಲ್ಲಿರುವಂತಹ ಈದ್ ಉಲ್ ಅಲ್ಹ. 2 ಹಬ್ಬಗಳಿರುವುದು, ಬೇರೆ ಯಾವ ಹಬ್ಬಗಳು ಇಲ್ಲ ಮುಸ್ಲಿಮರಿಗೆ. ಈದ್ ಉಲ್ ಫಿತರ್ ಉಪವಾಸದ ಕೊನೆಯಲ್ಲಿ, ಉಪವಾಸದ ಮುಗಿದ ಮರುದಿನ ಆಚರಿಸಲ್ಪಡುವಂತಹ ಹಬ್ಬ. ಈದ್ ಉಲ್ ಫಿತರ್ ಒಂದು ಹಬ್ಬ ಮಾತ್ರ ಅಲ್ಲ, ಅದು ಒಂದು ಆರಾಧನೆ ಕೂಡ ಆಗಿದೆ. ಈದ್ ಉಲ್ ಫಿತರ್ ಎಂಬುದು ಒಂದು ಆರಾಧನೆ ಕೂಡ. ಹಬ್ಬಗಳು ಯಾವುದೇ ಒಂದು ಸಮುದಾಯದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ. ಒಂದು ಜನತೆಯ ಸಂಸ್ಕೃತಿ ಏನು ಅಂತ ತಿಳಿಯಬೇಕಾದರೆ ಅವರ ಹಬ್ಬಗಳನ್ನು ನೋಡಬೇಕು. ಖಂಡಿತವಾಗಿಯೂ ಈದ್ ಉಲ್ ಫಿತರ್ ಮುಸ್ಲಿಂ ಸಮುದಾಯದ ಅಥವಾ ಇಸ್ಲಾಮಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಬ್ಬ. ಈದ್ ಅಂದರೆ ಮರಳುವುದು ಅಂತ ಅರ್ಥ. ಮರಳುವುದಂದರೆ ನಿಮ್ಮ ಒರಿಜಿನಾಲಿಟಿಗೆ ನೀವು ಮರಳುವುದು. ಮನುಷ್ಯನ ಒರಿಜಿನಾಲಿಟಿ ಇದೆ, ಒಳ್ಳೆಯತನ, ನಿಷ್ಕಳಂಕತೆ, ಪ್ರೀತಿ, ಸ್ವಚ್ಛತೆ, ಮಾಲಿನ್ಯಗಳಿಲ್ಲದ ಬದುಕು, ಮನುಷ್ಯತ್ವ, ಇದೆಲ್ಲ ಮನುಷ್ಯನ ಮೂಲಭೂತ ಗುಣಗಳು. ನಾವೆಲ್ಲ ಹುಟ್ಟಿ ಬರುವಾಗ ಈ ಗುಣಗಳೊಂದಿಗೆ ಬಂದವರು. ಮತ್ತು ಬೇರೆ ಬೇರೆ ಕಾರಣಕ್ಕೆ ಕೆಲವೊಮ್ಮೆ ಟ್ರ್ಯಾಕ್ ತಪ್ಪಿ ಹೋಗ್ತದೆ, ಬೇರೆ ಬೇರೆ ಪ್ರಭಾವಗಳ ಕಾರಣದಿಂದ ದಾರಿ ತಪ್ತಾರೆ ಮನುಷ್ಯ. ಸೊ ಈದ್ ಅಂದರೆ ಮರಳುವುದು ಅಂತ ಅರ್ಥ. ಅಂದರೆ ನಿಮ್ಮ ಮೂಲ ಗುಣಗಳು ಯಾವುದೆಲ್ಲ ಇದೆ, ನಿಮ್ಮ ಒಳಿತುಗಳು, ಒಳ್ಳೆಯ ಗುಣಗಳು ಯಾವುದೆಲ್ಲ ಇದೆ, ಆ ಗುಣಗಳಿಗೆ ಮರಳುವ ಪ್ರತಿಜ್ಞೆ ಮಾಡುವಂತಹ ಒಂದು ದಿನ ಈದ್ ಅಂದರೆ. ಇನ್ನು ಈದ್ ಯಾವುದೇ ಆರ್ಭಟಗಳಿಲ್ಲದ, ಮೆರವಣಿಗೆಗಳಿಲ್ಲದ, ಜನರಿಗೆ ಯಾವ ರೀತಿಯ ತೊಂದರೆಯೂ ಇಲ್ಲದೆ ಆಚರಿಸಲ್ಪಡುವ ಒಂದು ಹಬ್ಬ ಅದು. ಯಾರಿಗೂ ಯಾವ ತೊಂದರೆಯೂ ಕೊಡಬಾರದು ಎಂದು ಆದೇಶಿಸಲ್ಪಟ್ಟ, ಬಹಳ ಪ್ರೀತಿಯಿಂದ ಮತ್ತು ಅತ್ಯಂತ ಸರಳವಾಗಿ ಮತ್ತು ಬಹಳ ಭಯಭಕ್ತಿಯೊಂದಿಗೆ ಆಚರಿಸಲ್ಪಡುವಂತಹ ಒಂದು ಹಬ್ಬವಾಗಿದೆ ಈದ್ ಉಲ್ ಫಿತರ್ ಹಬ್ಬ. ಇನ್ನು ಈದ್ ಉಲ್ ಫಿತರ್ ನಿಯಮಗಳೇನಿರುತ್ತೆ, ಯಾವ ರೀತಿಯ ನಿಯಮಗಳನ್ನು ಈ ಹಬ್ಬದಲ್ಲಿ ಪಾಲಿಸಬೇಕು ಮುಸ್ಲಿಮರು? ನೋಡಿ, ಈದ್ ಉಲ್ ಫಿತರ್ ಹಬ್ಬ ಅಂದರೆ, ಈದ್ ಉಲ್ ಫಿತರ್ನಂದು ಮುಸ್ಲಿಮರು ಮಾಡುವ 1ನೆಯ ಕೆಲಸ ಫಿತ್ರ್ ಜಕಾತ್ ಕೊಡುವುದು ಅಂತ. ಮೊಟ್ಟ ಮೊದಲ ಕೆಲಸ ಅದು. ಅಂದರೆ ಈದ್ ಘೋಷಣೆ ಆದ ಕೂಡಲೇ ಮುಸ್ಲಿಮರಿಗೆ ಕಡ್ಡಾಯ ಏನಂದರೆ ಅವರು ಫಿತ್ರ್ ಜಕಾತ್ ಕೊಡಬೇಕು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಹಬ್ಬ ಆಚರಿಸಬೇಕು. ಹಬ್ಬ ಆಚರಿಸಲಿಕ್ಕೆ ಶಕ್ತಿ ಇಲ್ಲದ, ಸಾಮರ್ಥ್ಯ ಇಲ್ಲದ, ದುರ್ಬಲರಾದ ಮನುಷ್ಯರು ಸಮಾಜದಲ್ಲಿ ಧಾರಾಳ ಇದ್ದಾರೆ. ಅವರು ಕೂಡ ಸಂಭ್ರಮದಿಂದ ಈದ್ ಆಚರಿಸಬೇಕು. ಈದಿನ ದಿನದಂದು ಹಸಿವಿನಿಂದ ಇರುವ ಅಥವಾ ಸಂಭ್ರಮಗಳಿಲ್ಲದ ಯಾರೂ ಇರಬಾರ್ದು ಸಮಾಜದಲ್ಲಿ. ಇಸ್ಲಾಮಿನ ದೊಡ್ಡ ಪಾಠ ಅದು. ಅದರಿಂದ ಈದ್ ಘೋಷಣೆ ಆದ ಕೂಡಲೇ ಮುಸ್ಲಿಮರು ಮಾಡುವ 1ನೆಯ ಕೆಲಸ ಫಿತ್ರ್ ಜಕಾತ್ ಕೊಡುವುದು. ದುರ್ಬಲರನ್ನು ಹುಡುಕಿಕೊಂಡು ಹೋಗಿ ಅವರ ಮನೆಗೆ ಹಬ್ಬ ಆಚರಿಸಲಿಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಆ ಎಲ್ಲ ಸಾಮಗ್ರಿಗಳನ್ನು ಅವರ ಮನೆಗೆ ತಲುಪಿಸುವ ಕೆಲಸ 1ನೆಯ ಕೆಲಸ. 2ನೇದಾಗಿ ಈದಿನ ದಿನದಂದು ಮುಸ್ಲಿಮರು ಮಸೀದಿಗಳಲ್ಲಿ ಮತ್ತು ಈದ್ಗಾಹ್ಗಳಲ್ಲಿ ನಮಾಜ್ ಮಾಡ್ತಾರೆ. ಈದ್ಗಾಹಗಳಲ್ಲಿ ಅವರು ಒಟ್ಟು ಸೇರ್ತಾರೆ, ಅವರು ಈದ್ ನಮಾಜ್ ಮಾಡುತ್ತಾರೆ.
ಮತ್ತು ಪರಸ್ಪರ ಶುಭಾಶಯಗಳನ್ನು ಕೋರ್ತಾರೆ. ಮಸೀದಿಯಲ್ಲಿ ಎಲ್ಲರೂ ಒಟ್ಟಿಗೆ ಬೆರೆತು ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ. ಇದು ಈ ದಿನ. ಅದೇ ರೀತಿ ಈ ದಿನ ಪ್ರವಚನ ಇರ್ತದೆ. ಅವತ್ತು ಈ ದಿನ ಸಂದೇಶ, ಧಾರ್ಮಿಕ ಗುರುಗಳು ಈ ದಿನ ಸಂದೇಶವನ್ನು ಕೊಡುತ್ತಾರೆ. ಮತ್ತು ಮೂರನೆಯ ಕೆಲಸ ಏನೆಂದರೆ, ಈ ದಿನ ನಂತರ ಅವರು ಮರಳುವುದು ಜನರ ಬಳಿಗೆ. ಸಹಜೀವಿಗಳು, ಕುಟುಂಬದವರ ಸಂದರ್ಶನ, ಎಲ್ಲ ಜನರ ಜೊತೆ ತಮ್ಮ ಸಂತೋಷವನ್ನು, ತಮ್ಮ ಸಂಭ್ರಮವನ್ನು ಹಂಚಿಕೊಳ್ಳುವುದು, ಇದು ಈ ದಿನ ಬಹಳ ಮುಖ್ಯವಾದ ಭಾಗ. ಯಾಕೆಂದರೆ ಈದ್ ಆಚರಿಸಲ್ಪಡುವುದು ರಂಜಾನ್ನ ಉಪವಾಸದ ನಂತರ. ರಂಜಾನ್ ಉಪವಾಸದಲ್ಲಿ ಮುಸ್ಲಿಮರು ದೇವನಿಗೆ ಬಹಳ ಹತ್ತಿರ ಆಗ್ತಾರೆ. ಧಾರಾಳ ಪುಣ್ಯಕರ್ಮಗಳು, ಧಾರಾಳ ನಿಯಂತ್ರಣಗಳಿರುವಂತಹ ಬದುಕು, ಅರ್ಧರಾತ್ರಿಯದ್ದು ಸುದೀರ್ಘ ನಮಾಜ್ ಮಾಡಿರ್ತಾರೆ. ಅವರು ಕಣ್ಣೀರು ಹರಿಸಿರ್ತಾರೆ, ಪಶ್ಚಾತ್ತಾಪ ಪಟ್ಟು ಮರಳಿರ್ತಾರೆ ದೇವನ ಕಡೆಗೆ. ಹಾಗೆ ದೇವನಿಗೆ ಬಹಳ ಹತ್ತಿರ ಆಗ್ತಾರೆ ಅವರು. ದೇವನೊಂದಿಗಿರುವ ಸಂಬಂಧ ಬಹಳ ಬಲಿಷ್ಠ ಆಗಿರುತ್ತದೆ. ನೀವು ದೇವನಿಗೆ ಹತ್ತಿರ ಆದರೆ ಅದರ ರಿಸಲ್ಟ್ ನೀವು ಮನುಷ್ಯರಿಗೆ ಬಹಳ ಹತ್ತಿರ ಆಗ್ತೀರಿ ಅಂತ. ಯಾರು ದೇವನ ಸಾಮೀಪ್ಯವನ್ನು ಪಡೆಯುತ್ತಾರೆ, ದೇವನಿಗೆ ಯಾರು ನಿಕಟರಾಗ್ತಾರೆ, ಅವರು ಖಂಡಿತವಾಗಿಯೂ ಮನುಷ್ಯರಿಗೆ ಅತ್ಯಂತ ನಿಕಟರಾಗ್ತಾರೆ. ದೇವನ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿದ್ದರೆ ಮನುಷ್ಯರ ಜೊತೆ ನಿಮ್ಮ ಸಂಬಂಧ ಬಹಳ ಚೆನ್ನಾಗಿರುತ್ತದೆ, ಚೆನ್ನಾಗಿರಲೇಬೇಕು. ಪ್ರಾಮಾಣಿಕವಾಗಿ ನಿಮಗೆ ದೇವನೊಂದಿಗೆ ಸಂಬಂಧ ಇದ್ದರೆ. ಮತ್ತು ದೇವರು, ಧರ್ಮ ಎಲ್ಲ ಘೋಷಣೆಗಳಿಗೆ ಸೀಮಿತ ಆಗುವಾಗ, ಕಾಪಟ್ಯ ಇರುವುದಾದರೆ ಮನುಷ್ಯರೊಂದಿಗಿರೋ ಸಂಬಂಧ ಹಾಳಾಗ್ತದೆ. ಅದರಿಂದ ಉಪವಾಸದ ತಿಂಗಳಲ್ಲಿ ಮುಸ್ಲಿಮರು ದೇವರಿಗೆ ಬಹಳ ಹತ್ತಿರ ಆಗ್ತಾರೆ, ಬಹಳ ನಿಕಟರಾಗ್ತಾರೆ. ಮತ್ತು ಅದರ ರಿಸಲ್ಟ್ ಏನೆಂದರೆ, ಅವರು ಉಪವಾಸದ ಸಂದರ್ಭದಲ್ಲೇ ಧಾರಾಳ ದಾನ ಧರ್ಮಗಳನ್ನು ಮಾಡುತ್ತಾರೆ. ಅದು ಜಾತಿ ಧರ್ಮ ನೋಡದೆ ಮಾಡ್ತಾರೆ. ಈ ದಿನದಂದು ಕೂಡ ಅವರೆಲ್ಲ ಜನರೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ತಾರೆ. ಎಲ್ಲ ಜನರ ಬಳಿ ಅವರು ಹೋಗ್ತಾರೆ. ಎಲ್ಲ ಜನರೊಂದಿಗೆ ತಮ್ಮ ಸಂತೋಷವನ್ನು, ಸಂಭ್ರಮವನ್ನು ಹಂಚಿಕೊಳ್ತಾರೆ. ಹಾಗೆ ಒಟ್ಟು ದೇವನಿಗೆ ನಿಕಟರಾಗುವ ಮೂಲಕ ಮನುಷ್ಯರಿಗೆ ಕೂಡ ಅತ್ಯಂತ ನಿಕಟರಾಗುವಂತಹ ಒಂದು ಸಂಭ್ರಮವಾಗಿದೆ ಈದ್ ಉಲ್ ಫಿತರ್ ಹಬ್ಬ. ನಾವೀಗ ಎಲ್ಲ ಕಡೆ ಈ ಸರಿಯಂತೂ ಹೆಚ್ಚು ಕಾಣ್ ಬರ್ತಾ ಇದೆ ಅಂತ ಹೇಳ್ಬೋದು. ಇಫ್ತಾರ್ ಕೂಟ, ಅಲ್ಲಲ್ಲಿ ಇಫ್ತಾರ್ ಕೂಟಗಳು ನಡೀತಾ ಇದೆ. ಇದರಲ್ಲಿ ಮುಸ್ಲಿಂ ಏತರರನ್ನ, ಅಂದರೆ ಮುಸ್ಲಿಂ ಅಲ್ಲದವರನ್ನ ಒಳಗೊಳಿಸುವಂತಹ ಒಂದು ವಿಚಾರ ಇದೆ ಇದರಲ್ಲಿ. ಹಾಗಿದ್ರೆ ಈದ್ ಉಲ್ ಫಿತರಲ್ಲಿ ಕೂಡ ನೀವು ಆ ಹಬ್ಬದ ದಿನದಂದು ಮುಸ್ಲಿಮೇತರರನ್ನು ನೀವು ಒಳಗೊಳಿಸುವಿಕೆ ಏನಾದರೂ ಇದೆಯಾ? ಯಾರನ್ನಾದರೂ ಕರಿತೀರಾ ಊಟ ಉಪಚಾರ ಅಂತ ಏನಾದರೂ? ಇಫ್ತಾರ ಕೂಟ ಎಂಬುದು ಒಂದು ಬಹುಸಂಸ್ಕೃತಿಯ ಸಮಾಜ ನಮ್ಮದು. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಆಚಾರ ವಿಚಾರಗಳಿರುವ ಸಮಾಜದಲ್ಲಿ ಪರಸ್ಪರರನ್ನು ತಿಳಿಯುವಂತಹ ಧಾರಾಳ ಅವಕಾಶಗಳು ಖಂಡಿತ ಇರಬೇಕು. ಇಲ್ಲಾಂದರೆ ತಪ್ಪು ಕಲ್ಪನೆಗಳು ಸಹಜವಾಗಿರುತ್ತದೆ. ಇಫ್ತಾರ್ ಅಂದರೆ ಉಪವಾಸ ತೊರೆಯುವುದು ಅಂತ ಅರ್ಥ. ಮುಸ್ಲಿಮರು ಸುಮಾರು 14 ಗಂಟೆ ಉಪವಾಸ ಆಚರಿಸ್ತಾರೆ ನಿಷ್ಠೆಯಿಂದ. ನೀರು ಕುಡಿಯುವುದಿಲ್ಲ, ಅವರು ಆಹಾರ ಸೇವಿಸುವುದಿಲ್ಲ, ಅಸಭ್ಯ ಅನಗತ್ಯ ಮಾತುಗಳನ್ನು ಆಡುವುದಿಲ್ಲ, ನಾಲೆಗೆ, ಕಿವಿ ಎಲ್ಲದಕ್ಕೂ ನಿಯಂತ್ರಣ ಇರುತ್ತದೆ. ಹೀಗೆ 14 ಗಂಟೆಗಳ ಸುದೀರ್ಘ ಉಪವಾಸ ಮಾಡಿ ಉಪವಾಸ ತೊರೆಯುವ ಸಂದರ್ಭಕ್ಕೆ ಇಫ್ತಾರ್ ಅಂತ ಹೇಳೋದು. ಅದು ಯಾರು ಉಪವಾಸ ಆಚರಿಸ್ತಾರೆ ಅವರು ಮಾತ್ರ ಇಫ್ತಾರ್ ಮಾಡೋದು. ಮತ್ತು ಇಫ್ತಾರ್ ಕೂಟಗಳಲ್ಲಿ ಎಲ್ಲರನ್ನೂ ಸೇರಿಸುವುದು ಯಾಕೆಂದರೆ ಅದು ಮುಸ್ಲಿಮರಿಗೆ ಇಫ್ತಾರ್ನ ಸಂದರ್ಭ ಬಹಳ ಸಂತೋಷದ ಸಂದರ್ಭ. ಪ್ರವಾದಿಯವರು ಹೇಳಿದ್ದು ಉಪವಾಸ ತೊರೆಯುವ ಸಂದರ್ಭ ಒಂದು ಸಂತೋಷದ ಗಳಿಗೆ ಅದು ಉಪವಾಸಿಗನಿಗೆ. ಆ ಸಂತೋಷದಲ್ಲಿ ಎಲ್ಲರನ್ನೂ ಪಾಲ್ಗೊಳ್ಳುವಂತೆ ಮಾಡುವುದು, ಒಟ್ಟಿಗೆ ಕೂತ್ಕೊಂಡು ತಿನ್ನುವುದು, ಒಟ್ಟಿಗೆ ಕೂತ್ಕೊಂಡು ನೀರು ಜ್ಯೂಸು ಕುಡಿಯುವುದು, ಇಷ್ಟು ಮಾತ್ರ. ಅಲ್ಲದೆ ಇಫ್ತಾರ್ ಅಂದರೆ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಬೇರೆ ಧರ್ಮದವರಿಂದ ಮಾಡಿಸುವುದು ಖಂಡಿತ ಅಲ್ಲ. ಅಂತಹ ಕೆಲಸಗಳಲ್ಲಿ ಆಗಬಾರ್ದು ಸಮಾಜದಲ್ಲಿ. ಒಬ್ಬರ ಧಾರ್ಮಿಕ ಆಚರಣೆಯನ್ನು ಇನ್ನೊಂದು ಧರ್ಮದವರು ಮಾಡುವುದು ಅಥವಾ ಮಾಡಿಸುವುದು, ಇದೆಲ್ಲ ಧಾರಾಳ ಅನಾಹುತಗಳಿಗೆ ಕಾರಣ ಆಗ್ಬೋದು. ಆದ್ದರಿಂದ ಇಫ್ತಾರ್ನ ಬಗ್ಗೆ ಕೂಡ ಒಂದು ಗೊಂದಲ ಕೆಲವು ಕಡೆ ಇದೆ. ಏನೋ ಮುಸ್ಲಿಮರ ಆಚರಣೆಯಲ್ಲಿ ಹಿಂದೂಗಳೆಲ್ಲ ಭಾಗಿಯಾಗ್ತಾರೆ, ಕ್ರೈಸ್ತರು ಖಂಡಿತ ಅಲ್ಲ. ಮುಸ್ಲಿಮರ ಹಾಗೆ ಆಗಬೇಕಾದ್ರೆ ಇಫ್ತಾರಿಗೆ ಬರುವವರೊಂದಿಗೆಲ್ಲ ನೀವು ಉಪವಾಸ ಆಚರಿಸಿ ಬರಬೇಕು ಅಂತ ಹೇಳಬೇಕಿತ್ತು. ಹಾಗೆ ಯಾರು ಹೇಳಿಲ್ಲಲ್ಲ. ನೀವು ಇಡೀ ದಿವಸ ಉಪವಾಸ ಆಚರಿಸಿಕೊಂಡು ಬನ್ನಿ ಮತ್ತು ನಮ್ಮ ಜೊತೆ ನಮಾಜು ಕೂಡ ಮಾಡಿ ಅಂತ ಯಾರು ಯಾವ ಇಫ್ತಾರ ಸಂಗಮದಲ್ಲೂ ಹೇಳಲಿಲ್ಲ. ಅದರಿಂದ ಅಲ್ಲಿ ಏನಾಗ್ತದೆ ಅಂದರೆ ಮುಸ್ಲಿಮರು ಖಂಡಿತ ಅವರು ಉಪವಾಸ ತೊರೆಯುತ್ತಾರೆ, ಅದು ಅವರೊಂದು ಧಾರ್ಮಿಕ ಮಹತ್ವ ಇರುವಂತಹ ಒಂದು ಕರ್ಮ. ಆದರೆ ಬೇರೆ ಎಲ್ಲ ಧರ್ಮದವರೊಂದಿಗೂ ಆ ಸಂಭ್ರಮದಲ್ಲಿ
ಪಾಲ್ಗೊಳ್ಳುವುದಷ್ಟೇ, ಅಷ್ಟೇ ಆ ಸಂತೋಷದಲ್ಲಿ, ಆ ಸಂಭ್ರಮದಲ್ಲಿ ಸೌಹಾರ್ದತೆ ಅಂತ ಹೇಳೋದು. ಮತ್ತು ಆ ರಂಜಾನ್ನ ಅದರ ಒರಿಜಿನಲ್ ಸಂದೇಶ ಏನಿದೆ ಆ ಸಂದೇಶವನ್ನು ಹಂಚಿಕೊಳ್ಳುವ ಒಂದು ಸಂದರ್ಭವಾಗಿ ನಮ್ಮ ಸಂಬಂಧಗಳನ್ನು ಬಲಪಡಿಸುವ ಒಂದು ಅವಕಾಶವಾಗಿ ಇಫ್ತಾರ್ ಸಂಗಮಗಳನ್ನು ನಡೆಸಲಾಗುತ್ತದೆ. ಈದಿನ ದಿನದಂದು ಕೂಡ ಮುಸ್ಲಿಮರು, ನಾನು ಈಗಾಗಲೇ ಹೇಳಿದಂತೆ, ಈದಿನ ದಿನದಂದು ಅವರು ಮಸೀದಿಯಲ್ಲಿ ಸ್ವಲ್ಪ ಸಮಯ ಇರ್ತಾರೆ, ಹೆಚ್ಚು ಅವರು ಹೊರಗೆ ಇರುವುದು ಈದಿನ ದಿವಸ. ಅಂದರೆ ತಮ್ಮ ಈದಿನ ಸಂತೋಷ ಸಂಭ್ರಮಗಳನ್ನು ಒಟ್ಟು ಸಮಾಜದಲ್ಲಿ ಹಂಚಿಕೊಳ್ಳಿಕ್ಕೆ. ಪ್ರವಾದಿಯವರ ಚರ್ಯೆ ಏನೆಂದರೆ, ಅವರು ಈದಿನ ದಿವಸ ಮಸೀದಿಗೆ ಬರುವಾಗ ಒಂದು ದಾರಿಯಲ್ಲಿ ಬರ್ತಾ ಇದ್ದರು ಮನೆಯಿಂದ, ಮಸೀದಿಯಿಂದ ಪುನಃ ಮನೆಗೆ ಹೋಗುವಾಗ ಇನ್ನೊಂದು ದಾರಿಯಲ್ಲಿ ಹೋಗ್ತಾ ಇದ್ರು ಅಂತ. ಯಾಕೆಂದರೆ ಆ ದಾರಿಯಲ್ಲಿರುವ ಎಲ್ಲರೊಂದಿಗೆ ಅವರು ಈದಿನ ಶುಭಾಶಯಗಳನ್ನು ಹಂಚಿಕೊಳ್ತಾ ಇದ್ರು. ಸೊ ಹೋಗುವಾಗ ಇನ್ನೊಂದು ದಾರಿ ಅಂದರೆ ಆ ದಾರಿಯಲ್ಲಿ ಬೇರೆ ಮನೆಗಳಿವೆ, ಬೇರೆ ಜನರಿದ್ದಾರೆ, ಅವರೊಂದಿಗೆ ಶುಭಾಶಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಒಂದು ದಾರಿಯಲ್ಲಿ ಬಂದು ಇನ್ನೊಂದು ದಾರಿಯಲ್ಲಿ ಹೋಗ್ತಾ ಇದ್ರು. ಅಂದರೆ ಅವತ್ತು ಹೆಚ್ಚು ಹೆಚ್ಚು ಜನರೊಂದಿಗೆ, ಅದು ಅವರ ಜಾತಿ ಧರ್ಮ ಎಂಬುದರ ಆಚೆ ಎಲ್ಲ ಮನುಷ್ಯರೊಂದಿಗೆ, ಹೆಚ್ಚು ಜನರೊಂದಿಗೆ ಈದಿನ ಸಂದೇಶವನ್ನು, ಈದಿನ ಸಂಭ್ರಮವನ್ನು ಹಂಚಿಕೊಳ್ಳುವ ಒಂದು ಮಾದರಿಯನ್ನು ಪ್ರವಾದಿಯವರು ತೋರಿಸಿಕೊಟ್ಟಿದ್ದಾರೆ. ಮತ್ತು ಮುಸ್ಲಿಮರು ಕೂಡ ಬಹಳ ನಿಷ್ಠೆಯಿಂದ ಆ ಮಾದರಿಯನ್ನು ಪಾಲಿಸ್ತಾರೆ. ಇಷ್ಟೊತ್ತು ಹಾಗೆ ಇಷ್ಟು ದಿನ ಈ ಎಪಿಸೋಡ್ಗಳಲ್ಲಿ ನಾವು ಮುಸ್ಲಿಮರ ಈ ಒಂದು ತಿಂಗಳ ಉಪವಾಸದಿಂದ ಹಿಡಿದು ಕೊನೆಯ ಈದ್ ಉಲ್ ಫಿತರ್ ಹಬ್ಬದ ಮಹತ್ವದವರೆಗೆ ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ರಂಜಾನ್ ಕ್ವೆಶ್ಚನ್ ವಿಶೇಷವಾಗಿ ನಮ್ಮ ಸನ್ಮಾರ್ಗ ನ್ಯೂಸ್ ಚಾನಲಲ್ಲಿ ಮೂಡಿ ಬಂದಿದೆ ಅನ್ನುವಂತಹ ಭಾವನೆ ನಮ್ಮದು. ಸೊ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ನಾವು ನಿಮ್ಮೊಂದಿಗಿದ್ದೇವೆ. ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.